ಮನಸ್ಸು ಗಂಧ ಚೋರ ಹೇಗಿರ್ಬೇಕು ಕಲಿಯುವಂತ? ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನೋ ಡ್ರೀಮ್ ಬಾಯ್, ಅಬ್ಸಲ್ಯೂಟ್ಲಿ ನೋ. ನಾನು ಐ ಥಿಂಕ್ ನಾವ್ ಹೇಳ್ತೀವಲ್ಲ, ನಮ್ದು ಏನೋ ಪ್ಲಾನ್ ಇರುತ್ತೆ, ಭಗವಂತಂದ ಏನೋ ಪ್ಲಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ, ನೀವು ಹುಡುಕಿ ಅಂತ, ನೋಡೋಣ. ಮೇಡಮ್, ಈಗ ತಮಿಳ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ನೀವು ಸಾಂಗ್ ಮಾಡ್ತಾ ಇದ್ದೀರಿ, ಬೇರೆ ಯಾವ್ದಾದ್ರು ಸಿನಿಮಾ ಆಫರ್ಸ್ ಬಂದಿದ್ಯಾ? ಸಿನಿಮಾಗಳು ಬರ್ತಿದೆ ನಂಗೆ ಬೇರೆ ಇಂಡಸ್ಟ್ರಿಯಿಂದ. ವಿಲನ್ ಆಗಿ ನನ್ಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ. ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡನ್ನೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನನಗೆ ತುಂಬಾ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದ್ರೂ ನನ್ಗೆ ವಿಲನ್ ಆಗಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ನನಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ, ನೀಲಾಂಬರಿ ಅನ್ನೋ ಪಾತ್ರ. ಸೊ ಮಾಡಿದ್ರೆ ಈ ತರ ಸಿನಿಮಾ ಮಾಡ್ಬೇಕು, ಇಲ್ಲ ಈ ಪಾತ್ರ ಮಾಡ್ಬೇಕು ಅಂತ ಇತ್ತು. ಸೊ ನಾ ಹೇಳಿಲ್ಲ, ಇವಾಗ ಅದೇ ಜಸ್ಟ್ ಹೇಳಿದೆ, ನಾನೇನೋ ಅನ್ಕೊಳ್ತೀನಿ, ಭಗವಂತ ಏನೋ ಪ್ಲಸ್ ಮಾಡ್ತಾನೆ ಅಂತ. ಸೊ ಹಿ ಗ್ರಾಂಟೆಡ್ ಮೈ ವಿಶ್. ಅಂಡ್ ಪ್ರತಿಯೊಬ್ರು ಕೂಡ, ನನ್ನ ಎಲ್ಲಾ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗ್ ಬಂದಿರೋ ರೆಸ್ಪಾನ್ಸ್ ಪ್ರಕಾರ, ನಾವೇನೋ ಅನ್ಕೊಂಡ್ವಿ, ಯಾಕೆ ನಮ್ಮನ್ನ ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ, ಸಿನಿಮಾ ನೋಡಿದ್ಮೇಲೆ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳಿದ್ರು.